ಇರುವುದೇ ನಿಮಗಾಗಿ. ಈ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ ಈ ವ್ಯಕ್ತಿನ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ನೋಡ್ತಾ ಇದ್ದೀನಿ. ಅಪ್ಪಾಜಿ ಹೋದ್ಮೇಲೆ ಕಂಠೀರವ ಸ್ಟುಡಿಯೋಲಿ ಅವತ್ತಿಂದ ಇವತ್ತಿನವರೆಗೂ ಆ ದೇವಸ್ಥಾನದಲ್ಲಿ ಒಂದು ಪೂಜಾರಿಯಾಗಿ ಕೆಲಸ ಮಾಡ್ತಿರೋ ಹುಡುಗ. ಅವತ್ತು ಒಂದ್ಸಲ ಹೋದಾಗ ಆ ಹುಡುಗ ಮೀಟ್ ಮಾಡಿ ಅವನಿಗೂ ಒಂದು ಆಸೆ ಇದೆ ಅಂತ ಹೇಳ್ದ. ಅದೇನಂತ ನೋಡಿ. ನಾನು ಅಪ್ಪಾಜಿ ಮೊದಲನೇ ದಿವಸ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಬಂದ ದಿವಸದಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಮೊದಲು ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಇವಾಗ ಅಪ್ಪಾಜಿ ತೀರಿದ ನಂತರ ಇಲ್ಲಿ ಬಂದು ಅವ್ರ ಸೇವೆ ಮಾಡಬೇಕು ಅಂತ ತೀರ್ಮಾನ ತೊಗೊಂಡು ಇಲ್ಲೇ ಸೇವೆ ಮಾಡ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಆರಾಮ್ಸಿ ಎರಡಲ್ಲಿ ತರಕಾರಿ ಮಂಡಿಯಲ್ಲಿ ಕೆಲಸಕ್ಕೆ ಹೋಗ್ತೀನಿ. ಕೆಲಸ ಮುಗಿದ ನಂತರ ನನ್ನ ಜೀವನಕ್ಕೆ ಏನು ಬೇಕು ಅದೆಲ್ಲ ಸಂಪಾದನೆ ಮಾಡಿಕೊಂಡು ತದನಂತರ ಇಲ್ಲಿ ಬಂದು ನಾನು ಸೇವೆ ಮಾಡ್ಕೊಂಡಿದ್ದೀನಿ. ನನ್ನ ಜೀವಮಾನದ ಆಸೆ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರು, ಅವ್ರ ಮನೆ, ಅವ್ರು ಓಡಾಡಿದಂಥ ಸ್ಥಳ, ಅವರು ಈಜುಕೊಳ ಅಂತ ಒಂದು ಇದೆಯಂತೆ, ಅದೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇದೆ ಸರ್ ನನಗೆ. ಅನಂತು, ಅಪ್ಪಾಜಿ ಹತ್ರ ಅವತ್ತಿಂದ ಇದೆಯಲ್ಲ, ನಿನಗೆ ಯಾಕೆ ಅಲ್ಲಿ ಬರಬೇಕು ಅಂತ ಅನಿಸುತ್ತೆ? ಅಣ್ಣ, ಅದು ನಮ್ಮ ತಂದೆ ಬಂದು ಹಾರ್ಮೋನಿಯಂ ಮಾಸ್ಟ್ರು. ನಾನು ಚಿಕ್ಕ ವಯಸ್ಸಲ್ಲಿ ಈ ಪೆಟ್ಟಿ ಅಂತ 2 ಕೈಲಿ ಹಿಂಗೆ ಪೆಟ್ಟಿ ಇತ್ತು. ಅದು ಅವತ್ತ ಜಾಗದಲ್ಲಿ ಅಪ್ಪಾಜಿ ಒಂದು ಚಿತ್ರ ಅಂಟಿಸಿದ್ರು. ಅದು ನಮ್ಮ ಅಪ್ಪಾಜಿ ಡೈಲಾಗ್ ಹೇಳ್ಕೊಡ್ಬೇಕಾದ್ರೆ ನಾನು ಅದನ್ನು ಕಿತ್ತಾಕ್ತಾ ಇದ್ದೆ. ನಮ್ಮಪ್ಪ ಹೊಡೆದ್ರು. ಅಪ್ಪ ಏನೋ ಮಾಡ್ತಾ ಇದೆಯಾ ಅಂತ ಕೆಟ್ಟ ರೀತಿಯಲ್ಲಿ ಬೈದರು. ಬೈದ ತಕ್ಷಣ ನನಗೆ ಗೊತ್ತಾಗಲಿಲ್ಲ. ನಮ್ಮಪ್ಪ ಕಣೋ ಅವರೇ ದೇವರು, ಆ ದೇವ್ರು ಇಟ್ಕೊಂಡೆ ನಾನು ಇವಾಗ ಹಾರ್ಮೋನಿ ಬಾರಿಸ್ತಾ ಇರೋದು, ನಾಟಕ ಕಲಿಸ್ತಾ ಇರೋದು ಅಂತೇಳಿ ನನಗೆ ಅವಾಗ ಹೊಡೆದ್ರು. ಸರ್, ನಾನು ಅವಾಗ ನನಗೆ ಅಪ್ಪಾಜಿ ಅಂದರೆ ಇವರೇನಾ, ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇವರೇನಾ ಅಂತ ಗೊತ್ತಾಗ ಅವತ್ತಿಂದ ಅವರ ಪಿಕ್ಚರ್ ನೋಡ್ತಾ ಅವರ ಗುಣಗಳು ಬೆಳಗಿಸ್ತಾ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆಮೇಲೆ ನಾನು ಕೆಲಸ ಮಾಡ್ತಾ ಇದ್ದೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಪ್ಪಾಜಿ ಇನ್ನೂ ಮನೇಲೇ ಇದ್ರು ಸದಾಶಿವನಗರದಲ್ಲಿ. ನಾನು ಆವಾಗಲೇ ಕಂಠೀರವ ಸ್ಟುಡಿಯೋದಲ್ಲಿ ಇದ್ದೆ. ಇನ್ನು JCBನಲ್ಲಿ ಇದು ಏನೋ ಮಾಡ್ತಾಯಿದ್ರು, ಶಾಸ್ತ್ರಗಳೆಲ್ಲ ಆಗಿತ್ತಾಯಿದ್ರು. ಆವಾಗೇ ಬಂದು ಸೇರ್ಕೊಂಡ್ಬಿಟ್ಟೆ. ನಾನು ಸೇರ್ಕೊಂಡ್ಬಿಟ್ಟು ಫಸ್ಟ್ ಡೇ ಆಯಿತು, ಎಲ್ಲ ಶಾಸ್ತ್ರ ಆಯಿತು. ಆಮೇಲೆ ಶಿವಣ್ಣ ಬಂದು 9:30 ಏನೋ ಅನಿಸುತ್ತೆ ಮಡಿಕೆ ಶಾಸ್ತ್ರ ಮಾಡೋದು. ಆವಾಗ ನಾನು ಮೈಕಲ್ಲಿ ಮಾತಾಡ್ತಾ ಇದ್ದಲ್ಲ, ಸಾರ್ವಜನಿಕವಾಗಿ ನಾನೆಲ್ಲರಿಗೂ ಸಮಾಧಾನವಾಗಿರ್ರಿ, ಹೆಂಗಿರಿ, ಈ ಥರ ಇರಿ ಅಂತ ಹೇಳ್ತಾ ಇದ್ದೆ. ಅವಾಗ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಇರಬೇಕಲ್ಲ, ನಾನಿಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ನನಗೆ ಅಂತ ಮನಸ್ಸಿಗೆ ಬಂತು. ಸರಿ, ಅಲ್ಲಿ ಬ್ಯಾರಿಕೇಡ್ ಥರ ಅಲ್ಲ, ಕಟ್ಟಿಗೆಗಳು ಅದೆಲ್ಲ ಕಟ್ಟಿಸಿ ಹೋಗೋರು ಬರೋರು ಒಂದು ಲೈನು, ಬರೋರು ಒಂದು ಲೈನು, ಅವ್ರ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ಕೊಂಡು ಅಲ್ಲೇ ಇದ್ದೀನಿ. ಆಯಿತು ನೋಡಿ, ಈಗ ಗೊತ್ತಾಗುತ್ತೆ ಅಪ್ಪಾಜಿ ಬರೀ ಅವ್ರ ಫ್ಯಾಮಿಲಿಗೆ ಮಾತ್ರ ಅಪ್ಪಾಜಿ ಆಗಿರಲಿಲ್ಲ, ಎಷ್ಟೋ ಜನಗಳಿಗೆ, ಎಷ್ಟೋ ಕನ್ನಡ ಕಲಾಭಿಮಾನಿಗಳಿಗೆ ಅಪ್ಪಾಜಿ ಆಗಿದ್ದಾರೆ. ನೋಡಿ, ಇವ್ರ ಬಾಳಲ್ಲಿ ಅವ್ರು ಬಂದಿದ್ದಾರೆ ಅಂದರೆ ಅವ್ರು ಎಂಥ ಮಹಾನ್ ವ್ಯಕ್ತಿ ಅಂತ. ಯಾಕಂದ್ರೆ ನಾನು ನಮ್ಮ ತಂದೆ ಅಂತ ಹೇಳ್ತಿಲ್ಲ, ಖಂಡಿತ ರಾಜ್ಕುಮಾರ್ ಅಂದರೆ ಯಾರು ಇಷ್ಟಪಡಲ್ಲ, ಬಂದು ಅವ್ರಿಗೆ ಅವ್ರ ಸೇವೆ ಮಾಡಬೇಕಂತ ಒಂದು ಪ್ರೇರೇಪಣೆ ಆಗಿದೆ. ಇನ್ನೊಂದು ಅನಂತು, ಇವಾಗ ನಿಮ್ಮ ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಲಿ? ನಾನು, ನಮ್ಮ ತಂದೆಯರು, ನಮ್ಮ ತಾಯಿ, ಅಣ್ಣ ತಮ್ಮದಿರೆಲ್ಲ ಊರಲ್ಲಿ ಇದೆ. ಮದುವೆ ಆಗಿದೆಯಾ? ಇಲ್ಲ, ಮದುವೆ ಆಗಿಲ್ಲ. ನೀವು ಮುಂಚೆ ಏನು ಮಾಡ್ತಿದ್ರಿ? ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ರಿ. ಇವಾಗ ನೀವು ಇಲ್ಲಿ ಬಂದು ನೋಡ್ಕೊತಾ ಇದ್ದೀರಿ. ಇವಾಗ ಆ ಕೆಲಸನೂ ಬಿಟ್ಟಿದ್ದೀರಿ ಅಂತ ಹೇಳ್ತೀವಿ. ಇವಾಗ ಇಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ? ನನಗೆ ಆತ್ಮ ಇದೆ, ನನಗೆ ಸಂತೋಷ ಆಗಿದೆ, ಆತ್ಮತೃಪ್ತಿ. ಓಕೆ, ಬೆಳಿಗ್ಗೆ ಎದ್ದು ನಾನು 4:15, 5 ಗಂಟೆ 6 ಗಂಟೆ ಒಳಗಡೆ ನಾನು ಆರಾಮ್ಸೆ ತರಕಾರಿ ಮಂಡಿಗೆ ಹೋಗ್ತೀನಿ. ತರಕಾರಿ ಮಂಡಿಲಿ ಬೆಳಿಗ್ಗೆ ನಾನು 50-100 ಸಂಪಾದನೆ ಮಾಡಿ ನಾನು ಅಪ್ಪಾಜಿ ಹತ್ರ ಬರೋದು. ಅಪ್ಪಾಜಿ ಮೇಲೆ ಪ್ರೀತಿ ಇದೆಯಲ್ಲ. ಅಪ್ಪಾಜಿಗೂ ಅಷ್ಟೇ ಯಾವಾಗ ಹೇಳ್ತಾ ಇದ್ರು, ಗಂಡ್ಸಂದ್ರೆ ದುಡಿಬೇಕಂದ, ಅವ್ನು ಹೆಡ್ ಆಫ್ ದ ಫ್ಯಾಮಿಲಿ ಆಗ್ಬೇಕು, ಅವ್ನು ದುಡಿಬೇಕು, ಚೆನ್ನಾಗಿ ದುಡಿಬೇಕು. ಯಾಕಂದ್ರೆ ಅಪ್ಪಾಜಿ ನಾವು ಒಂದ್ಸತಿ ವೀರಪ್ಪನ್ ಕರ್ಕೊಂಡು ಗೊತ್ತಾ? ಗೊತ್ತಲ್ಲ? ಆಲ್ಮೋಸ್ಟ್ ಇಡೀ ಇಂಡಸ್ಟ್ರಿನೇ ಸ್ಟಾಪ್ ಆಗಿತ್ತು. ಅವಾಗ ಅವ್ರಿಗೆ ಗೊತ್ತಾಗಿ ತುಂಬಾ ನೋವು ಮಾಡ್ಕೊಂಡ್ರು. ಅಲ್ಲಿಂದ ಹೇಳಿದ್ರು,
ನೋಡಿ ಯಾವಾಗಲೂ ಅಷ್ಟೇ ನಾನು ಕರ್ಕೊಂಡು ಹೋಗ್ಬಿಟ್ರು ಅದಕ್ಕೆ ಇದನ್ನ ಇರಬಾರ್ದು. ದಿನನಿತ್ಯ ಅವ್ರು ದಿನ ನಂಬೋರು, ಇಂಡಸ್ಟ್ರಿ ನಂಬೋರು, ದಿನ ಕೂಲಿ ಕೆಲಸ ಮಾಡೋರು, ಡೈಲಿ ಬಾಟಾಗ ದುಡಿಯೋರು, ಅವ್ರಿಗೆಲ್ಲ ಕಷ್ಟ ಆಗ್ಬಾರ್ದು ಜೀವನದಲ್ಲಿ. ನಾ ಬರ್ತೀನಿ, ಯಾಕಂದ್ರೆ ಪ್ರೀತಿ ವಿಶ್ವಾಸ ಇದೆ, ನಮ್ಮ ಕನ್ನಡಿಗರ ಮೇಲೆ ಪ್ರೀತಿ ವಿಶ್ವಾಸ ಇದೆ. ನೀವು ನನಗೆ ಈ ಪ್ರೀತಿ ತೋರಿಸಿದ್ರೆ ಹೆಚ್ಚು, ಅದಕ್ಕೋಸ್ಕರ ಶೂಟಿಂಗ್ ನಿಲ್ಲಿಸ್ಬೇಡಿ, ಕೆಲಸ ಮಾಡಿ ಅಂತ ಹೇಳಿ. ಯಾಕಂದ್ರೆ ಅವ್ರು ಬರ್ತಾರೋ ಇಲ್ವೋ ನಮಗೆ ಗೊತ್ತಿರಲಿಲ್ಲ. ಆ ಕಷ್ಟ ಕಾಲದಲ್ಲೂ ಇಡೀ ಇಂಡಸ್ಟ್ರಿ ನಮ್ಮ ಬ್ಯಾಕ್ಗ್ರೌಂಡ್ ಆಗಿತ್ತು. ಬಟ್ ಇಂಡಸ್ಟ್ರಿಗೆ ಒಂದೇ ಮಾತು ಹೇಳಿದ್ದು, ಕೆಲಸ ಮಾಡಿ ಅಂತ. ಇವಾಗಲೂ ಅಷ್ಟೇ, ಅವ್ರು ಇಲ್ಲ ಅಂತ ನಾವು ಅನ್ಕೊಳ್ಳೋದೇ ಇಲ್ಲ. ಖಂಡಿತ ಎಲ್ಲೋ ಒಂದ್ಸಲ ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ. ನೀವು ಕೆಲಸನ ಮುಂದುವರಿಸ್ಬೇಕು. ಅದು ನಿಮ್ಮ ಆಸೆಗಳ ಜೊತೆ ಇವತ್ತು ಏನು ಆಸೆ ನಮ್ಗೆ ನೆರವೇರಿಸಿಕೊಟ್ಟಿದೀವೋ ಆ ಆಸೆಗಳ ಜೊತೆಲಿ ಇದು ಮನ್ಸು ಇಟ್ಕೋಬೇಕನ್ನತ್ತೆ ಯಾವಾಗಲೂ. ಅದು ಸಂಬಳ ಜಾಸ್ತಿ ಕೊಡ್ತಾರೆ ಅಣ್ಣ, ಹೋಗ್ಬೋದಿತ್ತು. ನಾನು ಒಂದ್ಸಲ ನಮ್ಮ ಅಪ್ಪಂಗೆ ಫೋನ್ ಹಾಕ್ದೆ, ಅಪ್ಪ ನಾನು 2 ತಿಂಗಳು ಮನೆ ಕಾಸು ಕಳಿಸಿಲ್ಲ, ಯಾಕಪ್ಪ ಕಳಿಸಿಲ್ಲ ಅಂತ ಕೇಳಿದ್ರು. ಅಪ್ಪ ನಾನು ಈ ಥರ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಇಲ್ವಾ, ಅಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ಓ ಶಬಾದ್ ಮಗನೇ, ನೀನು ಅಲ್ಲೇ ಇರಪ್ಪ, ಆದರೂ ಈಗ 2 ತಿಂಗಳು ಕಳಿಸಿದ್ದೆ, 2 ತಿಂಗಳು ಒಂದ್ಸಲ ಕಳಿಸೋ ಪರವಾಗಿಲ್ಲ. ನಮ್ಮ ತಂದೆ ಆಸೆ ಅಲ್ಲಿ ಕೆಲಸ ಮಾಡಬೇಕು. ನಮ್ಮ ತಂದೆಯ ಆಸೆ, ನಂದು ಅಭಿಮಾನ, ನಂದು ಬೆಳಿಗ್ಗೆ ಕೆಲಸ ಮುಗಿಸ್ಕೊಂಡು ನನ್ನ ಹೊಟ್ಟೆ ಪಡೆ ಎಲ್ಲ ನೋಡ್ಕೊಂಡು ನಾನು ಅಲ್ಲಿ ಬಂದು ಕೆಲಸ ಮಾಡಿದೆ. ಅಪ್ಪಾಜಿ ಏನು ಆಸೆ ಪಡ್ತಾ ಇದ್ರು, ಜನರ ಹತ್ರ ಏನು ಆಸೆ ಪಡ್ತಾ ಇದ್ರು, ಯಾರ ಹತ್ರ ಏನೇನು ಹೇಳ್ತಿದ್ರು, ಅದನ್ನ ಫುಲ್ಫಿಲ್ ಮಾಡೋದೇ ಅಪ್ಪಾಜಿ ರಿಯಲ್ ಆಸೆ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಪ್ಪಾಜಿ ಊರಲ್ಲಿ ಗಾಜನೂರಲ್ಲಿ ಮನೆ ಇದೆ ಅಂತ ಹೇಳ್ತಿದ್ದಾರೆ ಅಣ್ಣ. ಆ ಹಳೆ ಮನೆಯಲ್ಲಿ ಅಪ್ಪಾಜಿ ಓಡಾಡಿರೋ ಜಾಗ ಅದೆಲ್ಲ ಇದೆ. ಅಲ್ಲಿ ಒಂದು ಅರ್ಧ ದಿನಾದ್ರೂ ಅಲ್ಲಿ ಮಲಗಬೇಕು ಅಂತಾನೆ ಆಸೆ ಇದೆ. ಯಾಕಂದ್ರೆ ನನ್ನ ಆಸೆ, ನೀವು ಎಷ್ಟೊತ್ತು ಮಲಗಬೇಕಂತ ಹೇಳಿ. ಅಪ್ಪಾಜಿ ಹುಟ್ಟಿದ ಮನೆ, ಅಪ್ಪಾಜಿ ಎಲ್ಲೆಲ್ಲಿ ಓಡಾಡ್ತಿದ್ರು ಅದು ನನಗೆ ಗೊತ್ತು. ಅದನ್ನ ನಮ್ಮವ್ರ ಹತ್ರ ಹೇಳಿದ್ದೀನಿ. ನಿಮ್ನ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ಸೂಚಿಸ್ತಾರೆ. ಆಮೇಲೆ ಇನ್ನೊಂದು ಆಸೆ ಪ್ರಕಾರ ನಿಮ್ದೇನು ಆಕ್ಟ್ ಮಾಡ್ಬೇಕಂತ ಏನು ಹೇಳಿದ್ದೀನಿ ನನ್ನ ಜೊತೆ, ಖಂಡಿತ ಅದನ್ನು ನೆರವೇರಿಸ್ತೀನಿ. ಜೊತೆಲಿ ನೀನು ಸಿಂಗುಲರ್, ನಿನ್ನ ಫ್ಯಾಮಿಲಿ ಅಂತ ಬಂದಾಗ ನಿಮ್ಮ ತಂದೆ ತಾಯಿ ನೆಕ್ಸ್ಟ್ ಮದುವೆ ಮಾಡ್ಕೊಳ್ಳಲ್ಲ, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಇಷ್ಟೆಲ್ಲ ಒಂದು ಅಭಿಮಾನಿ ಪಡೆಯೋಕ್ಕೆ, ಅದಕ್ಕೆ ಹೇಳೋದು ಅಭಿಮಾನಿ ದೇವರು ಅಂತ ಕರೀತಾ ಇದ್ದಾರೆ ಅಪ್ಪಾಜಿ. ಅದು ನಿಜವಾಗ್ಲೂ ಟ್ರೂತ್ಫುಲ್ ಆಗಂತ ಇವಾಗ ಅನಿಸ್ತಾ ಇದೆ. ಖಂಡಿತ ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಅನಂತು, ನೀವು ಆಸೆ ಪಟ್ಟಂಗೆ ಅಪ್ಪಾಜಿ ಹುಟ್ಟಿದವ್ರಿಗೆ ನಿಮ್ಮನ್ನ ಕಳ್ಸಕ್ಕೆ ಏರ್ಪಾಡು ಮಾಡಿದ್ದೀನಿ. ಸೊ ಹೋಗಿ ಊರು ನೋಡ್ಕೊಂಬನ್ನಿ. ನಿಮ್ಮ ಮೊದಲನೇ ವಿಷಯ ನೆರವೇರಲಿ, ಚೆನ್ನಾಗಿ ನೆರವೇರಲಿ. ಹ್ಯಾಪಿ ಜರ್ನಿ, ಹ್ಯಾವ್ ಎ ನೈಸ್ ಟೈಮ್. ಅಪ್ಪಾಜಿ ಊರಿಗೆ ಹೋಗಿ, ಅಪ್ಪಾಜಿ ಊರು ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ನೋಡ್ಕೊಂಡು ಆರಾಮಾಗಿ ಸಂತೋಷವಾಗಿ ಬನ್ನಿ. ಆಲ್ ದ ಬೆಸ್ಟ್. ನಾನಿರುವುದೇ ನಿಮಗಾಗಿ.